ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ, ಹನುಮ ಜನ್ಮಸ್ಥಳ, ಅಂಜನಾದ್ರಿ ಬೆಟ್ಟ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅಂಜನಾದ್ರಿ ಬೆಟ್ಟವು ಹನುಮಂತನ ಜನ್ಮಸ್ಥಳ. ಇದು ರಾಮಾಯಣದ ಕಥೆಯ ಪ್ರಕಾರ ಅಂಜನಾ ಮತ್ತು ಕೇಸರಿಯ ಪುತ್ರ. ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಬಳಿ ಇರುವ ಈ ಬೆಟ್ಟವು ತುಂಗಭದ್ರಾ ನದಿಯ ತೀರದಲ್ಲಿದೆ. ಬೆಟ್ಟದ ತುದಿಯಲ್ಲಿ ಹನುಮಂತನ ದೇವಾಲಯವಿದ್ದು, ಇದು ಹನುಮಾನ ಜಯಂತಿಯಂಥ ಧಾರ್ಮಿಕ ಆಚರಣೆಗಳಿಗೆ ಪ್ರಮುಖ ಸ್ಥಳವಾಗಿದೆ. ಐತಿಹಾಸಿಕ ಮತ್ತು ಪುರಾಣದ ಹಿನ್ನೆಲೆ. ಹನುಮಂತನ ಸ್ಥಳ. ರಾಮಾಯಣದ ಪ್ರಕಾರ ವಾಯುದೇವನ ಪುತ್ರನಾದ ಹನುಮಂತನು ಅಂಜನಾದೇವಿಯಲ್ಲಿ ಜನಿಸಿದನು. ಇದರಿಂದಾಗಿ ಅವನನ್ನು ಆಂಜನೇಯ ಎಂದು ಕರೆಯಲಾಯಿತು ಮತ್ತು ಈ ಸ್ಥಳವನ್ನು ಅಂಜನಾದ್ರಿ ಎಂದು ಕರೆಯುತ್ತಾರೆ. ಕೇಸರಿ ಮತ್ತು ಅಂಜನಾದೇವಿ. ಅಂಜನಾದ್ರಿ ಬೆಟ್ಟವು ಹನುಮಂತನ ತಂದೆ ಕೇಸರಿ ಮತ್ತು ತಾಯಿ ಅಂಜನಾದೇ ದೇವಿಯ ತಪಸ್ಸಿನ ಸ್ಥಳವಾಗಿದೆ. ಶಿವನ ಅನುಗ್ರಹ. ಕೇಸರಿಯು ಶಿವನ ಭಕ್ತನಾಗಿದ್ದನು ಮತ್ತು ಅವನ ವರದ ಅನುಗ್ರಹದಿಂದ ಹನುಮಂತನ ಜನನ ಸಾಧ್ಯವಾಯಿತು. ಹನುಮಂತನ ದೈವಿಕ ಶಕ್ತಿ. ಹನುಮಂತನ ದೈವಿಕ ಶಕ್ತಿಗಳನ್ನು ದ್ವಾಪರ ಯುಗದಲ್ಲಿ ವಿವರಿಸಲಾಗಿದೆ. ಇದು ಅಂಜನಾದ್ರಿ ಬೆಟ್ಟವನ್ನು ಪವಿತ್ರ ಸ್ಥಳವನ್ನಾಗಿ ಮಾಡಿದೆ. ಐಶ್ಯಮುಖ ಪರ್ವತ. ಇದು ಹೇಮಕೂಟ, ಮಾತಂಗ ಪರ್ವತ ಮತ್ತು ಅಂಜನಾದ್ರಿ ಪರ್ವತಗಳೊಂದಿಗೆ ಕೃಷ್ಣದೇವರಾಯನು ನಿರ್ಮಿಸಿದ ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿದೆ. ದೇವಸ್ಥಾನ. ಬೆಟ್ಟದ ತುದಿಯಲ್ಲಿ ಹನುಮಂತನ ಹಳೆಯ ಮತ್ತು ಚಿಕ್ಕದಾದ ಕಲ್ಲಿನ ದೇವಾಲಯವಿದೆ. ಸೂರ್ಯಾಸ್ತ. ಅಂಜನಾದ್ರಿ ಬೆಟ್ಟವು ಸೂರ್ಯಾಸ್ತವನ್ನು ವೀಕ್ಷಿಸಲು ಒಂದು ಪ್ರಮುಖ ಪ್ರವಾಸಿ ತಾಣವಾಗಿದೆ. ಇಲ್ಲಿಂದ ಹಂಪಿಯ ದೇವಸ್ಥಾನಗಳನ್ನು ಕಾಣಿಸುತ್ತವೆ. ಅಂಜನಾದ್ರಿ ಬೆಟ್ಟ ಅಥವಾ ಅಂಜನಾದ್ರಿ ಬೆಟ್ಟವು ಭಾರತದ ಕರ್ನಾಟಕದ ಹಂಪಿಯ ಬಳಿಯ ಹನುಮನಹಳ್ಳಿಯಲ್ಲಿದೆ. ಇದು ಹಿಂದೂ ದೇವತೆ ಹನುಮನ ಜನ್ಮಸ್ಥಳ ಎಂದು ನಂಬಲಾಗಿದೆ. ರಾಮಾಯಣದ ಪ್ರಕಾರ ಹನುಮನು ಆಂಜನೇಯನಿಗೆ ಜನಿಸಿದನು ಮತ್ತು ಆದ್ದರಿಂದ ಆಂಜನೇಯ ಎಂದು ಕರೆಯಲ್ಪಡುತ್ತಾನೆ ಮತ್ತು ಅವನ ಜನ್ಮಸ್ಥಳವನ್ನು ಈಗ ಅಂಜನ ಬೆಟ್ಟ ಎಂದು ಕರೆಯಲಾಗುತ್ತದೆ. ಇದು ಗಂಗಾವತಿ ತಾಲೂಕಿನಲ್ಲಿದೆ. ಬೆಟ್ಟದ ತುದಿಯಲ್ಲಿ ಹನುಮಾನ ದೇವಾಲಯವಿದೆ. ಇದು ಸುಮಾರು 575 ಮೆಟ್ಟಿಲುಗಳನ್ನು ಹೊಂದಿದೆ. ಈ ದೇವಾಲಯವು ಕಲ್ಲಿನಲ್ಲಿ ಕೆತ್ತಿದ ಹನುಮಂತನ ವಿಗ್ರಹವನ್ನು ಹೊಂದಿದೆ. ರಾಮ ಮತ್ತು ಸೀತೆಯ ದೇವಾಲಯಗಳು ಮತ್ತು ಅಂಜನಾ ದೇವಾಲಯವೂ ಇದೆ. ಈ ಸ್ಥಳವನ್ನು ಪುರಾಣಗಳಲ್ಲಿ ಕಿಷ್ಕಿಂಧೆ ಎಂದು ಕರೆಯಲಾಗುತ್ತಿತ್ತು. ಈ ಬೆಟ್ಟವು ಹಂಪಿಯ ಬಹಳ ಹತ್ತಿರದಲ್ಲಿದೆ. ಅಲ್ಲಿ ನೀವು ಕಲ್ಲಿನ ರಥ, ಹನುಮಾನ ದೇವಾಲಯ, ಯಂತ್ರ ಹನುಮಾನ ದೇವಾಲಯ, ರಾಮ ಮತ್ತು ಹನುಮಾನ ಮೊದಲ ಬಾರಿಗೆ ಭೇಟಿಯಾದ ಸ್ಥಳ ಮತ್ತು ಇನ್ನೂ ಅನೇಕವನ್ನು ನೋಡಬಹುದು. ಈ ಸ್ಥಳವು ಸುಂದರವಾದ ಭೂ ಪ್ರದೇಶಗಳಲ್ಲಿ ಹೆಸರುವಾಸಿಯಾಗಿದೆ. ರಾಮಾಯಣದ ಕಥೆಯ ಪ್ರಕಾರ ಅಂಜನಾ ಮತ್ತು ಕೇಸರಿಯ ಪುತ್ರ. ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಬಳಿ ಇರುವ ಈ ಬೆಟ್ಟವು ತುಂಗಭದ್ರಾ ನದಿ ತೀರದಲ್ಲಿದೆ. ಬೆಟ್ಟದ ತುದಿಯಲ್ಲಿ ಹನುಮಂತನ ದೇವಾಲಯವಿದ್ದು, ಇದು ಹನುಮಾನ ಜಯಂತಿಯಂಥ ಧಾರ್ಮಿಕ ಆಚರಣೆಗಳಿಗೆ ಪ್ರಮುಖ ಸ್ಥಳವಾಗಿದೆ. ಐತಿಹಾಸಿಕ ಮತ್ತು ಪುರಾಣದ ಪ್ರಕಾರ ಹನುಮಂತನ ಸ್ಥಳ. ರಾಮಾಯಣದ ಪ್ರಕಾರ ವಾಯುದೇವನ ಪುತ್ರನಾದ ಹನುಮಂತನು ಅಂಜನಾದೇವಿಯಲ್ಲಿ ಜನಿಸಿದನು. ಇದರಿಂದಾಗಿ ಅವನನ್ನು ಆಂಜನೇಯ ಎಂದು ಕರೆಯಲಾಯಿತು ಮತ್ತು ಈ ಸ್ಥಳವನ್ನು ಅಂಜನಾದ್ರಿ ಎಂದು ಕರೆಯುತ್ತಾರೆ. ಕೇಸರಿ ಮತ್ತು ಅಂಜನಾದೇವಿ. ಅಂಜನಾದ್ರಿ ಬೆಟ್ಟವು ಹನುಮಂತನ ತಂದೆ ಕೇಸರಿ ಮತ್ತು ತಾಯಿ ಅಂಜನಾದೇವಿಯ ತಪಸ್ಸಿನ ಸ್ಥಳವಾಗಿದೆ.
ಶಿವನ ಅನುಗ್ರಹ ಕೇಸರಿಯು ಶಿವನ ಭಕ್ತನಾಗಿದ್ದನು ಮತ್ತು ಅವನ ವರದ ಅನುಗ್ರಹದಿಂದ ಹನುಮಂತನ ಜನನ ಸಾಧ್ಯವಾಯಿತು. ಹನುಮಂತನ ದೈವಿಕ ಶಕ್ತಿ ಹನುಮಂತನ ದೈವಿಕ ಶಕ್ತಿಗಳಲ್ಲಿ ದ್ವಾಪರ ಯುಗದಲ್ಲಿ ವಿವರಿಸಲಾಗಿದೆ. ಇದು ಅಂಜನಾದ್ರಿ ಬೆಟ್ಟವನ್ನು ಪವಿತ್ರ ಸ್ಥಳವನ್ನಾಗಿ ಮಾಡಿದೆ. ಅಶ್ವಮುಖ ಪರ್ವತ ಇದು ಹೇಮಕೂಟ, ಮಾತಂಗ ಪರ್ವತ, ಅಂಜನಾದ್ರಿ ಪರ್ವತಗಳಿಂದ ಕೃಷ್ಣದೇವರಾಯನು ನಿರ್ಮಿಸಿದ ಪ್ರಮುಖ ಸ್ಥಳಗಳಲ್ಲಿ ಒಂದಾಗಿದೆ. ದೇವಸ್ಥಾನ ಬೆಟ್ಟದ ತುದಿಯಲ್ಲಿ ಹನುಮಂತನ ಹಳೆಯ ಮತ್ತು ಚಿಕ್ಕದಾದ ಕಲ್ಲಿನ ದೇವಾಲಯವಿದೆ. ಸೂರ್ಯಾಸ್ತ ಅಂಜನಾದ್ರಿ ಬೆಟ್ಟವು ಸೂರ್ಯಾಸ್ತವನ್ನು ವೀಕ್ಷಿಸಲು ಒಂದು ಪ್ರಮುಖ ಪ್ರವಾಸಿ ತಾಣವಾಗಿದೆ. ಇಲ್ಲಿಂದ ಹಂಪಿಯ ದೇವಸ್ಥಾನಗಳನ್ನು ಕಾಣುತ್ತೇವೆ. ಅಂಜನಾದ್ರಿ ಬೆಟ್ಟ ಅಥವಾ ಅಂಜನಾದ್ರಿ ಬೆಟ್ಟವು ಭಾರತದ ಕರ್ನಾಟಕದ ಹಂಪಿಯ ಬಳಿಯ ಹನುಮನಹಳ್ಳಿಯಲ್ಲಿದೆ. ಇದು ಹಿಂದೂ ದೇವತೆ ಹನುಮನ ಜನ್ಮಸ್ಥಳ ಎಂದು ನಂಬಲಾಗಿದೆ. ರಾಮಾಯಣದ ಪ್ರಕಾರ ಹನುಮನು ಆಂಜನೇಯನಿಗೆ ಜನಿಸಿದನು ಮತ್ತು ಆದ್ದರಿಂದ ಆಂಜನೇಯ ಎಂದು ಕರೆಯಲ್ಪಡುತ್ತಾನೆ ಮತ್ತು ಅವನ ಜನ್ಮಸ್ಥಳವನ್ನು ಈಗ ಅಂಜನಾದ್ರಿ ಅಂಜನ ಬೆಟ್ಟ ಎಂದು ಕರೆಯಲಾಗುತ್ತದೆ. ಇದು ಗಂಗಾವತಿಯ ತಾಲೂಕಿನಲ್ಲಿದೆ. ಬೆಟ್ಟದ ತುದಿಯಲ್ಲಿ ಹನುಮನ ದೇವಾಲಯವಿದೆ. ಇದು ಸುಮಾರು 575 ಮೆಟ್ಟಿಲುಗಳನ್ನು ಹೊಂದಿದೆ. ಈ ದೇವಾಲಯವು ಕಲ್ಲಿನಲ್ಲಿ ಕೆತ್ತಿದ ಹನುಮಂತನ ವಿಗ್ರಹವನ್ನು ಹೊಂದಿದೆ. ರಾಮ ಮತ್ತು ಸೀತೆಯ ದೇವಾಲಯಗಳು ಮತ್ತು ಅಂಜನಾ ದೇವಾಲಯವೂ ಇದೆ. ಈ ಸ್ಥಳವನ್ನು ಪುರಾಣಗಳಲ್ಲಿ ಕಿಷ್ಕಿಂಧೆ ಎಂದು ಕರೆಯಲಾಗುತ್ತಿತ್ತು. ಈ ಬೆಟ್ಟವು ಹಂಪಿಯ ಬಹಳ ಹತ್ತಿರದಲ್ಲಿದೆ. ಅಲ್ಲಿ ನೀವು ಕಲ್ಲಿನ ರಥ, ಹನುಮಾನ ದೇವಾಲಯ, ಯಂತ್ರ ಹನುಮಾನ ದೇವಾಲಯ, ರಾಮ ಹನುಮಾನ ಮೊದಲ ಬಾರಿಗೆ ಭೇಟಿಯಾದ ಸ್ಥಳ ಇನ್ನೂ ಅನೇಕವನ್ನು ನೋಡಬಹುದು. ಈ ಸ್ಥಳವು ಸುಂದರವಾದ ಭೂ ಪ್ರದೇಶಗಳಲ್ಲಿ ಹೆಸರುವಾಸಿಯಾಗಿದೆ. ಅಂಜನಾದ್ರಿ ಬೆಟ್ಟ
ಆಂಜನೇಯ ಸ್ವಾಮಿ ದೇವಸ್ಥಾನ, ಹನುಮಾನ್ ಜನ್ಮಸ್ಥಳ, ಅಂಜನಾದ್ರಿ ಬೆಟ್ಟ. ಸುಮ್ಮನೆ ಎಲ್ಲ ಬಿಟ್ಟಲ್ಲ. ಓಹೋ ಈಗ ತಾಂಡವಳ ಮರ ತಿಂತ ಇದು ಇದೇ ಗುಡಿ ಏನ್ರಿ? ಇದೇ ಬಿಡಿ ಹಿಂಗಿದೆ ಬಂದ್ರ ಹಿಂಗಿದೆ ಈಸಿ ಅಲ್ಲ ನಾವು ಹಂಗೆ ಮುಂದೆ ಸರಿ ಹಿಂಗಿಂದ ಬರತ್ತೀವ್ರಿ ಈಸಿ ಅಂತ ಅದೇ ಗುಡಿ ಹೋಗಿ ಹಾಂ ಹತ್ರ ಹತ್ರ
ಹಾಂ ಹೋಗಿ ನೀನು ಹೋಗ ಅಲ್ಲ ಸರಿ ಕೈ ಹಿಡ್ಕೋ ತಾಳು ಹಿಡ್ಕೊಲ್ಲೇನು ಜಲ್ದಿ ನೋಡ್ರಿ ಎಲ್ಲಿ ಅಂಜನಾದ್ರಿ ಬೆಟ್ಟ बनी सामने देखो देख निदान कर फोटो में ನಾನು